ಈಶ್ವರಪ್ಪ ನಾಮಪತ್ರ ಸಲ್ಲಿಸಲ್ಲ ಅಂತ ಹೇಳಿದವರಿಗೆ ಇಡೀ ಶಿವಮೊಗ್ಗ ಜಿಲ್ಲೆಯ ಮತದಾರರು ಸರಿಯಾದ ಉತ್ತರವನ್ನು ನಿನ್ನೆ ಕೊಟ್ಟಿದ್ದಾರೆ. ನಾನು ಕೂಡ ನಿರೀಕ್ಷೆ ಮಾಡದೇ ಇರೋಷ್ಟು ಜನ, ವಿಶೇಷವಾಗಿ ಯುವಕರು ಅಂದರೆ ಯುವಶಕ್ತಿ, ನಾರಿ ಶಕ್ತಿ, ರೈತ ಶಕ್ತಿ, ಎಲ್ಲ ಬಡವರು ಕೂಡ ನಿನ್ನೆ ನಿರೀಕ್ಷೆಗೆ ಮೀರಿ ಒಂದು 25-30 ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬಂದು ನಾವು ಈಶ್ವರಪ್ಪನವ್ರ ಜೊತೆಗಿದ್ದೇವೆ, ಅವ್ರ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ, ಈ ರೀತಿ ಬಂದು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬೆಂಬಲ ಕೊಟ್ಟಂಥ ಅವರೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ, ನಾಮಪತ್ರ ಸಲ್ಲಿಸಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ರಲ್ಲ, ಅವರದಕ್ಕೀಗೇನು ಉತ್ತರ ಕೊಡ್ತಾರೆ ನಾನು ಕಾಯ್ತಾ ಇದ್ದೀನಿ. ಇನ್ನೂ ಅಪಪ್ರಚಾರ ಮುಂದುವರೆದಿದೆ. ಮನೆ ವಿಜೇಂದ್ರರವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಇನ್ನೂ ಕಾಲ ಮಿಂಚಿಲ್ಲ, 19ನೇ ತಾರೀಕು ತನಕ ನಾಮಪತ್ರವನ್ನು ಸಲ್ಲಿಸೋದಕ್ಕೆ, ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಅವಕಾಶಗಳಿದೆ, ಇನ್ನೂ ವಾಪಸ್ ತಗೋತಾರೆ ಏನಂತ ಮತ್ತು ಗೊಂದಲಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಮತ್ತು ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು MLC ಮಾಡ್ತಾರಂತೆ, ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತ. ಈ ರೀತಿ ಅಪಪ್ರಚಾರಗಳಿಗೆ ನಾನು ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ನಾವೇನು ತೀರ್ಮಾನ ಮಾಡಿದ್ದೀವಿ, ಇವತ್ತೇನು ನಿನ್ನೆ ನಾಮಪತ್ರ ಸಲ್ಲಿಸಕ್ಕೆ ಬಂದಂಥ 25-30 ಸಾವಿರ ಜನಕ್ಕೆ ಇಡೀ ಜಿಲ್ಲೆಯಲ್ಲಿ ಈಶ್ವರಪ್ಪ ಚುನಾವಣೆ ನಿಲ್ಲಬೇಕು ಅಂತ ಅಪೇಕ್ಷೆ ಪಡ್ತಿರೋರಿಗೆ, ಅವರೆಲ್ಲರೂ ಕೂಡ ನಾನು ಬೆನ್ನ ಹಿಂದೆ ನಿಂತು ಮುಂದೆ ಹೆಜ್ಜೆ ಇಟ್ಟಂಥವ್ರಿಗೆ ಯಾವ ಕಾರಣಕ್ಕೂ ನಾನು ದ್ರೋಹ ಬಗೆಯಿಲ್ಲ, ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಅವರೆಲ್ಲರೂ ಕೂಡ ತುಂಬ ವಿಶ್ವಾಸದಿಂದ ಚುನಾವಣೆಗೆ ಪ್ರಚಾರ ಶುರು ಮಾಡಿದ್ದಾರೆ ಈಗಾಗಲೇ. ಇನ್ನೂ ಕೆಲವರಿಗೆ ಗೊಂದಲ ಇವ್ರ ಮಾತುಗಳಿಂದ ಉಂಟಾಗ್ತಾ ಇದೆ. ಇಲ್ಲ, ಇನ್ನೂ ವಾಪಸ್ ತೊಗೊಳಕ್ಕೆ ಸಮಯ ಇದೆ, ನಾಮಪತ್ರ ಹಾಕಿಬಿಟ್ರೆ ಸಾಕಾ, ವಾಪಸ್ ತೆಗೆಸ್ತಾರೆ ಅಂತ ಕೆಲವರು. ಇನ್ನು ಕೆಲವರು ಇವರು MLC ಮಾಡ್ತಾರೆ, ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತೇನು ಕೆಲವರು. ಇವರೆಲ್ಲರೂ ಕೂಡ ಇವರೆಲ್ಲ ಅಪಪ್ರಚಾರ ಮಾಡೋರಿಗೆ ನಿರಾಶೆ ಆಗುತ್ತೆ. 100ಕ್ಕೆ 100 ನಾನು ಸ್ಪರ್ಧೆ ಮಾಡ್ತೇನೆ. ಇಡೀ ಜಿಲ್ಲೆಯ ಪ್ರೀತಿಯ ಮತದಾರರ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಆಸೆಗೆ ನಾನು ನಿರಾಶೆ ಮಾಡಲ್ಲ, ನಿಮ್ಮ ಬೆಂಬಲ ನನಗಿದೆ, ನಾನು ಚುನಾವಣೆ ಗೆದ್ದೇ ಗೆಲ್ತೇನೆ ಮತ್ತು ನರೇಂದ್ರ ಮೋದಿಯವರು ಕೈ ಬಲಪಡಿಸ್ತೇನೆ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿನ್ನೆ 8 ವಿಧಾನಸಭಾ ಕ್ಷೇತ್ರಗಳಿಂದ ನಾನು ಹೇಳಿದ್ನಲ್ಲ, ಬಡ ಮತದಾರರಲ್ಲಿ ಅನೇಕ ಬಡವರು, ನಾನು ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಆಗಲಿಲ್ಲ, ನಮ್ಮೆಲ್ಲ ಕಾರ್ಯಕರ್ತರು ಅಪ್ರೋಚ್ ಮಾಡೋಕ್ಕೆ ಆಗಿಲ್ಲ. ಪತ್ರಿಕೆಗಳಲ್ಲಿ, TV ನಲ್ಲಿ 12ನೇ ತಾರೀಕು ಈಶ್ವರಪ್ಪ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋಂಥ ಸುದ್ದಿ ತಿಳಿದು ಅವರಾಗ ಸ್ವಯಂ ಪ್ರೇರಿತಾಗಿ ಬಂದಿದ್ದಾರೆ. ನಾನು ಹೆಂಗೆ ಅವ್ರ ಋಣಗಳನ್ನು ತೀರಿಸ್ಬೇಕೋ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಅಷ್ಟು ಜನ ಸೇರ್ತಾರೆ ಅಂತ ಕಲ್ಪನೆ ಕೂಡ ನನಗೂ